ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿ ನೀವು ಹೊಸ ನಗರ ಕಟ್ಬೋದು. ಇನ್ನೂ 20 ಕಿಲೋಮೀಟ್ರ್ ದೂರ ಆಗಲಿ. ಈಗೇನು ಮೆಟ್ರೋ ಮಾಡ್ತಾಯಿದ್ದೀರಿ, ಮೆಟ್ರೋದಾಗ ಅಡ್ಡಾಡ್ತಾ ಇದ್ದೀರಿ. ಮೆಟ್ರೋಗೆ ಹೆಂಗೆ ಬಂದ್ರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆ ಮೆಟ್ರೋ ಇಳಿದ ಕೂಡ ನಡ್ಕೊಟ್ಟು ಮನೆಗೆ ಹೋದ್ರೆ ನಮ್ಗೆ ಗೊತ್ತಿಲ್ಲ. ಮೆಟ್ರೋ ಉಪಯೋಗ ಮಾಡೋದಲ್ಲ, ಅದೇ ಮೆಟ್ರೋ ಮಾಡಿ. ಎಲ್ಲ ವಿದೇಶದಲ್ಲಿ ನೋಡಿ ಬರ್ತೀರಿ, ಮೆಟ್ರೋದ ಮಾಡಿದ್ದಾರೆ. ಅಲ್ಲಿ ಬಂಜರು ಭೂಮಿಯಲ್ಲಿ ಮಾಡಿರಿ. ಕೃಷಿಯೇತರ ಭೂಮಿ ಏನೂ ಬೆಳೆ ಇಲ್ಲ, ರೈತರಿಲ್ಲ, ಕುರಿ ಸಹಿತ ಅಲ್ಲಿ ಮೇವು ಸಿಗೋದಿಲ್ಲ ಅಂತಲ್ಲಿ ನಗರ ಕಟ್ಟ್ರಿ. ಕಾವೇರಿದಿಂದ ನೀರು ಹೋಯ್ತಿರೋ ಎದರಿಂದ ನೀರು ಹೋಯ್ತಿರೋ ನೀರು ಒಯ್ರಿ. ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಪೈಪ್ಲೈನ್ ಮಾಡಿ ಅಲ್ಲಿ ನಗರ ಆಗ್ತದೆ. ಇದು ನಮ್ಮ ನಿಸರ್ಗ ಉಳಿತದೆ, ರೈತರು ಉಳಿತಾರೆ. ಇದರಲ್ಲಿ ಹೊಲಸು ರಾಜಕಾರಣ ಮಾಡಿಕೊಂಡು ಆ ರೈತರಿಗೆ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ. ನಿಮ್ಗೆ ಉದಾಹರಣೆ ಹೇಳ್ತೀನಿ. 1963-64ರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂ ಸ್ವಾಧೀನ ಮಾಡಿದೆ. 1 ಎಕರೆಗೆ ಎಷ್ಟು ಕೊಟ್ಟಿರ್ಬೋದು ನಾನು ನಿಮ್ಗೆ ಹೇಳ್ತೀನಿ. 2ರಿಂದ 3 ಸಾವಿರ. ಇವತ್ತು ಎಲ್ಲ ರೈತರು ನಾಶ ಆಗಿಬಿಟ್ಟಿದ್ದಾರೆ. ನಾವು ಮನೆ ಬಾಗಲಕೋಟೆ ಉಪಚುನಾವಣೆ ಹೋಗೋದು ಒಂದು ಹಳ್ಳಿಗೆ ಹೋಗಿದ್ದೆ, ಆಲ್ಮಟ್ಟಿ ಡ್ಯಾಮ್ ಪಕ್ಕದ ಹಳ್ಳಿ. ಅಲ್ಲಿ ಯುವಕರು ಬಂದು ಹೇಳಿದ್ರು, ಇದು ಏನು ನಮ್ಮದು ಮನೆಗಳು ಪುನರ್ವಸತಿ ಕೇಂದ್ರ ಏನಿದೆಯಲ್ಲ, ಇದನ್ನು ದಾಟಿದ್ರೆ ಎಲ್ಲ ಸರ್ಕಾರ ಭೂಸ್ವಾಧೀನ ನೀರಾವರಿ ಸಲ ಉದ್ಯೋಗ ಇಲ್ಲ, ಏನೂ ಇಲ್ಲ, ಹಾಳು ಬಿದ್ದಾರೆ. ಹಾಗೆ ಮುಂದೆ ಅದನ್ನು ಇಲ್ಲಿ ಈ ಪರಿಸ್ಥಿತಿ ಬರಬಾರದು. ಅದಕ್ಕೆ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ಅದನ್ನು ಪರಿಶೀಲನೆ ಮಾಡಬೇಕು. ಮನುಷ್ಯತ್ವ ಇಟ್ಕೊಂಡು ನಾವು ಮುಖ್ಯಮಂತ್ರಿ, ನಾನು ಕೊನೆ ಆಸೆ ಇತ್ತು, ಆಗಿದ್ದೀನಿ. ಇನ್ನಾರೇ ಜನರ ಸಲಾಗಿ ಏನೋ ಕೆಲಸ ಮಾಡೋದು, ಒಳ್ಳೇದು ಮಾಡೋಣ ಅಂತದ್ದು ದೇವರು ಆ ಅಜ್ಜಪ್ಪಯ್ಯ ಅವರಿಗೆ ಬುದ್ಧಿವಾದ ಹೇಳಿ. ಎಲ್ಲ ಅಜ್ಜಯ್ಯನ ಮಾತು ಕೇಳ್ತಾರಲ್ಲ, ಅಜ್ಜ ಇಂಥದನ್ನು ಹೇಳಿ. ಬರೇ ಮುಖ್ಯಮಂತ್ರಿ ಮಾಡೋದು ಅಲ್ಲ, ನಿಸರ್ಗ ಉಳಿಸಪಾತ್ ಒಂದು ಮಾತು ಅವ್ರ ಕಡೆಯಿಂದ ಬರಲಿ, ಅವ್ರಿಗೂ ನಾನು ಕೇಳ್ಕೊತೀನಿ. ನಾಳೆ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೇನೆ. ಸರಿಯಾಗಿ ಉತ್ತರ ಕೊಟ್ಟು ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ನಾವು ಬಿಡಿದಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಟಿವಿ ಅನ್ನೋಂಥ ಘೋಷಣೆ ಮಾಡಿದ್ರೆ ನಾನು ಅಲ್ಲಿ ಅಭಿನಂದನೆ ಸಲ್ಲಿಸಿ ಅವ್ರು ಸನ್ಮಾನ ಮಾಡ್ತೇನೆ. ಇಲ್ಲಾಂದರೆ ನಾನು ಅಹೋರಾತ್ರಿ ಧರಣಿ ಮಾಡ್ತೇನೆ. ಅವಾಗ BJP ಅವ್ರು ಏನು ಮಾಡ್ತಾರೆ, JDSನವ್ರು ಏನು ಮಾಡ್ತಾರೆ, ಯಾರು ರೈತರ ಪರವಾಗಿದ್ದಾರೆ, ರೈತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡೋರು, ಮೊಸಳೆ ಕಣ್ಣೀರು ಹಾಕುವಂಥ ನಾಯಕರಿದ್ದಾರೆ. ಇಲ್ಲಿ ರೈತರಿಗೆ ಬಂದು ಹೇಳ್ತಾರೆ, 1 ಇಂಚು ನೀವು ನೀರು ಜಮೀನು ಬಿಟ್ಟು ಕೊಡಬೇಡಂತೇಳಿ. ವಿಧಾನಸಭೆ ಒಳಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನೀವು ಮುಂದುವರಿಸಿದ ಕೆಲಸ ನಮ್ಮ ಸರ್ಕಾರ ನಾವು ಮುಂದುವರಿಸ್ತೀವಿ ಅಂತ ಭಾಷಣ ಮಾಡ್ತಾರೆ. ಈ ದ್ವಂದ್ವ ನೀತಿ ಬೇಡ. ನೀವು ರೈತರ ಪರವಾಗಿದ್ದೀರೋ ಏನು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂಥ ಇವತ್ತಿನ ಮುಖ್ಯಮಂತ್ರಿಗಳ ಪರವಾಗಿದ್ದೀರೋ, ಇದು ರಾಜ್ಯ ಜನರಿಗೂ ಗೊತ್ತಾಗಬೇಕು. ನಾಳೆ ನೀವು ತಕ್ಷಣ ನಿಮ್ಮ ಹೇಳಿಕೆಗಳನ್ನು ಸ್ಪಷ್ಟಪಡಿಸ್ರಿ. ಜುಲೈ 15 ನಂತರ ಬೆಳಗಾವಿ ಅಧಿವೇಶನ ಕರೀತಾರ ಸುದ್ದಿ ಇದೆ. ಕರೆದ್ರೆ ಅವತ್ತು ನಾನು ಪ್ರಸ್ತಾಪ ಮಾಡ್ತೀನಿ. ಆರ್ ಅಶೋಕ್ ಅವರು, ಸನ್ಮಾನ್ಯ ವಿಜಯೇಂದ್ರ ಅವರು ಏನು ಮಾಡ್ತಾರೆ, ಅವ್ರ ಬಣ್ಣನೂ ಅವ್ರ ಬೈಲ.